ರಾಮ್ಲಿಂಗ್ ಅಂತ ಗುಲ್ಬರ್ಗ ನಿವಾಸಿಯಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ನನಗೆ ಕೆಲವೊಂದು ಸಮಸ್ಯೆಗಳನ್ನು ಕಾಡ್ತಾ ಇತ್ತು. ಅವೇನಂದ್ರೆ ಹೆಲ್ತ್ ಮತ್ತು ಡಿಪ್ರೆಷನ್ ಅದೆಲ್ಲ ಇತ್ತು. ಅದಕ್ಕೋಸ್ಕರ ನಾನು ಶ್ರೀ ಶಿವಾಯ ವಾಸ್ತು ಕನ್ಸಲ್ಟೆನ್ಸಿ ಇರುಳಾದಂತಹ ಶ್ರೀ ಅರುಣ್ ಪತ್ತರ್ ಅವರಿಗೆ ನಾವು ಮನೆಗೆ ಕರೆಸಿ ಅವರಿಗೆ ನಾವೇನು ಹೇಳಿಲ್ಲ, ಏನು ಜಸ್ಟ್ ಕರೆಸಿದೀವಿ. ಆದ್ರೆ ಅವರಿಗೆ ಎಲ್ಲ ತೋರಿಸಿದ ಬಳಿಕ ಅವರೆಲ್ಲ ಹೇಳ್ತಾ ಇದ್ರು, ಈ ತರ ಇಶ್ಯೂ ಆಗ್ತಾ ಇದೆ, ಈ ತರ ಇಶ್ಯೂ ಆಗ್ತಾ ಇದೆ, ಹೆಲ್ತ್ ಇಶ್ಯೂ ಆಗ್ತಾ ಇದೆ, ಹೊಟ್ಟೆ ಇಶ್ಯೂ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ಯಾರಿಗೆ ಮನೆಯಲ್ಲಿ ಏನೇನ್ ಆಗಿದೆ ಅಂತ ನಾನು ಏನೂ ಹೇಳಿಲ್ಲ ಅವರಿಗೆ, ಬಟ್ ಅವರೆಲ್ಲ ನೋಡ್ಬೇಕಾ ಹೇಳ್ತಾ ಇದ್ರು. ಅವರೆಲ್ಲ ಹೇಳೋದ್ ಪ್ರಕಾರ ಎಲ್ಲವನ್ನೂ ಸರಿ ಅನಿಸ್ತು. ಸರಿ ಅನಿಸಿದ ನಂತರ ನಾನು ಕೆಲವೊಂದು ಅವರು ರೆಮಿಡೀಸ್ ಹೇಳಿದ್ರು. ರೆಮಿಡೀಸ್ ಎಲ್ಲ ನಾನು ಮಾಡಿದ್ದೀನಿ. ಅವರು ಕೆಲವೊಂದು ಸ್ವಪ್ನ ಬೀಳ್ತಾವಂತ ಹೇಳಿದ್ರು, ಸ್ವಪ್ನ ಶಕುನಗಳನ್ನು ಬೀಳ್ತಾವಂತ ಹೇಳಿದ್ರು. ಅದರ ಪ್ರಕಾರ ನನಗೆ ಸ್ವಪ್ನ ಆಗಿದೆ. ಮತ್ತೆ ಅವರು ಯಾವುದೇ ರೀತಿ ನಮಗೆ ಡೆಮೊಲಿಷನ್ ಮಾಡಕ್ ಏನ್ ಹೇಳಿಲ್ಲ, ಓನ್ಲಿ ಜಸ್ಟ್ ಚೇಂಜ್ ಆಫ್ ಕಲರ್ಸ್ ಚೇಂಜ್ ಮಾಡಕ್ ಹೇಳಿದ್ರು. ಅದು ಮಾಡಿದ್ದೆ. ಅದು ಆದ ನಂತರ ನನ್ನ ಮಗಳಲ್ಲಿ ಗಾಲ್ ಬಾರ್ಡರ್ ಸ್ಟೋನ್ ಅನ್ನು ಕಂಡು ಬಂದಿತ್ತು. ಅದು ಗಾಲ್ ಬಾರ್ಡರ್ ಸ್ಟೋನ್ ಎದಕ್ ಬಂದಿತ್ತು ಅಂತಂದ್ರೆ, ನಾನು ಒಂದು ದಿಕ್ಕಿನಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಇಟ್ಟಿದ್ದೀನಿ. ಇಟ್ಟಿದ್ದು ನನಗೆ ಗೊತ್ತಿಲ್ಲ, ಬಟ್ ಅದು ಹೇಳಿದ್ರಿ ಈ ದಿಕ್ಕಿನಲ್ಲಿ ಇದೆ ಬೇಕಲ್ಲ ಅಂತ. ಬಟ್ ಆ ಡೈರೆಕ್ಷನ್ ಅವ್ರಿಗೆ ಗೊತ್ತಿಲ್ಲ, ಕಲ್ಲು ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಅವರು ಹೇಳಿದ್ರಿ ಈ ದಿಕ್ಕಿನಲ್ಲಿ ಇಂಥ ಕಲ್ಲುಗಳಿದೆ, ತೆಗಿ ನೋಡ್ರಿ ಅದು ಅಂತ. ತೆಗೆದು ನೋಡಿದಾಗ ಕಲ್ಲುಗಳಿದ್ವು. ಇದು ಏನೋ ಒಂದು ರಿಯಾಲಿಟಿ ಕಂಡು ಬಂತು ನನಗೆ. ಅದರಲ್ಲಿ ಈ ತರ ಹೇಳ್ತಾರ ಅಂದ್ರೆ ಇಟ್ ಇಸ್ ಅ ರಿಯಲ್. ನಾವು ವಾಸ್ತು ಯಾಕೆ ನೋಡ್ಬೇಕು, ಯಾಕೆ ಮಾಡ್ಬೇಕು, ಇದಕ್ಕೆ ಚೆಕ್ ಮಾಡಿಸ್ಬೇಕು ಅಂತಂದ್ರೆ, ನಾವು ಇರ್ತಕ್ಕಂತ ಮಲ್ಕೋತಕ್ಕಂತ ಜಾಗ ಏನಿರ್ಬೇಕು, ಬಹಳ ಸ್ವಚ್ಛತೆಯಿಂದ ಇರಬೇಕು. ಮತ್ತೆ ಒಂದು ಆ ಜಾಗನಾಗ ಒಂದು ಎನರ್ಜಿ ಇರ್ಬೇಕು. ಇದ್ದಾಗ ಮಾತ್ರ ನಾವು ಎಲ್ಲ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಕ್ಸಸ್ ಇರುತ್ತೆ. ಏನೇ ಮಾಡ್ಲಿ ಸಕ್ಸಸ್ ಆಗುತ್ತೆ. ಆ ಜಾಗ ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ ನಾವು ಏನ್ ಮಾಡಿದ್ರು ವ್ಯರ್ಥ ಆಗುತ್ತೆ. ಅಲ್ಲ, ಹಣದಲ್ಲಿ ನಷ್ಟ ಆಗ್ತೀವಿ, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಬರ್ತೀವಿ, ಸಂಕಷ್ಟದಾಗ ಬರ್ತೀವಿ, ಮತ್ತೆ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಬರ್ತಾವ. ಈ ತರ ಎಲ್ಲ ಇದೆ. ಬಟ್ ಅವ್ರು ಹೇಳೋದು ಪ್ರಕಾರ, ನಾನು ಕೇಳೋದ್ ಪ್ರಕಾರ, ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳಿದ್ದು ಆಲ್ಮೋಸ್ಟ್ ಆಲ್ ನನಗೆ ಕರೆಕ್ಟ್ ಅನ್ಸಿದೆ. ಅವ್ರು ಹೇಳೋದು ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಕೆಲವೊಂದು ರೆಮಿಡೀಸ್ ಹೇಳಿದ್ದಾರೆ, ಆ ರೆಮಿಡೀಸ್ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ ನನಗೆ ಅದರಲ್ಲಿ. ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.